ಯುವಕನಿಗೆ ಮದುವೆಯೂ ನಿಶ್ಚಯವಾಗಿತ್ತು. ಆದರೆ ಆತನ ಎಡವಟ್ಟಿನಿಂದ ಮದುವೆಯೇ ರದ್ದಾಗಿದೆ. ಆತ ಮಾಡಿದ ಆ ಒಂದು ತಪ್ಪಿಗೆ ಆತನ ಕುಟುಂಬವೂ ಸಹ ಬೀದಿಗೆ ಬಿದ್ದಿದೆ. ಹಾಗಾದರೆ ಆತ ಮಾಡಿದ ಎಡವಟ್ಟು ಏನು? ಈ ಸ್ಟೋರಿ ನೋಡಿ. ಇಂದಿನ ಮಕ್ಕಳು ಆಟ ಪಾಠಕ್ಕಿಂತ ಹೆಚ್ಚಾಗಿ ಮೊಬೈಲ್ ಆಕರ್ಷಣೆ ಹೆಚ್ಚಾಗಿದೆ. ಮಕ್ಕಳು ಕೈಯಲ್ಲಿ ಮೊಬೈಲ್ ಹಿಡಿದು ಮೊಬೈಲ್ಗೆ ಬಂದ ಎಲ್ಲ ಅಪ್ಲಿಕೇಶನ್ಗಳನ್ನ ಕ್ಲಿಕ್ ಮಾಡುತ್ತಾ 10 ಆಪ್ಗಳನ್ನೇ ಡೌನ್ಲೋಡ್ ಮಾಡಿಬಿಡುತ್ತಾರೆ. ಇದೇ ರೀತಿ ರಾಯಚೂರಿನ ಯುವಕನೊಬ್ಬ ತನ್ನ ಮೊಬೈಲ್ಗೆ ಬಂದ ಆನ್ಲೈನ್ ಗೇಮ್ನ ಜಾಹೀರಾತು ಒಂದನ್ನ ಡೌನ್ಲೋಡ್ ಮಾಡಿದ್ದಾನೆ. ಏವಿಯೇಟರ್ ಆಪ್ ಮೂಲಕ ಹಣ ಗಳಿಸಬಹುದೆಂದು ಆಟವಾಡಲು ಶುರು ಮಾಡಿದ್ದಾನೆ. ಮೊದಲು ಸ್ವಲ್ಪ ಹಣವು ಜಮೆಯಾಗಿದೆ. ಇದೇ ಸತ್ಯ ಎಂದು ನಂಬಿ 6 ತಿಂಗಳ ಕಾಲ ಏವಿಯೇಟರ್ ಆನ್ಲೈನ್ ಗೇಮ್ ಮಾಡುತ್ತಾ ಸುಮಾರು 70 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾನೆ. ಪಾಲಕರು ನಾವೇ ಮೊದಲು ತಪ್ಪು ಮಾಡ್ತಾ ಇದೀವಿ ಸರ್. ಮಕ್ಕಳಿಗೆ ಮೊಬೈಲ್ ಕೊಡ್ತೀವಿ. ಮೊಬೈಲ್ ಕೊಟ್ಟ ತಕ್ಷಣ ಮಕ್ಕಳು ಆಯಿತು ಮೊಬೈಲ್ ಆಡ್ತಾ ಏನು ಮಾಡ್ತಾರೆ, ಈ ಗೇಮ್ ಸರಿ ಇಲ್ಲ ಇನ್ನೊಂದು ಗೇಮ್ ಡೌನ್ಲೋಡ್ ಮಾಡ್ಕೊಳ ಅಂತೇಳಿ ಡೌನ್ಲೋಡ್ ಮಾಡ್ಕೊತಾರೆ. ಬಟ್ ಡೌನ್ಲೋಡ್ ಮಾಡ್ಕೊಂಡಾಗ ಆನ್ಲೈನ್ ಗೇಮ್ ಅಂತೇಳಿ ಅಲ್ಲಿ ಒಂದಿಷ್ಟು ರೊಕ್ಕ ಅಂತ ಇರುತ್ತೆ ಸರ್. ಹೆವಿಲೇಟರ್ ಅಂತ ಹೇಳ್ಬಿಟ್ಟು ಅದೇನೋ ಒಂದು ಏರೋಪ್ಲೇನ್ಗಳೇ ಇರುತ್ತೆ. 2 ಏರೋಪ್ಲೇನ್ ಇದ್ದಾಗ ಮೇಲೆ ಹೋಯ್ತಂತಂದ್ರೆ ಅಮೌಂಟ್ ಬರೋದು, ಕೆಳಗಡೆ ಬಂತಂದ್ರೆ ಅಮೌಂಟ್ ಕಟ್ ಆಗೋದು ನಮ್ಮ ಬ್ಯಾಂಕಲ್ಲಿ ಇರುವಂಥ. ಆಮೇಲೆ ಒಂದಕ್ಕೊಂದು ಏರೋಪ್ಲೇನ್ ಹಿಂಗೆ ಟಚ್ ಆದ ತಕ್ಷಣ ಇದ್ದಂತ ನಮ್ಮ ಹತ್ರ ಬ್ಯಾಂಕ್ ಅಮೌಂಟ್ ಎಲ್ಲಷ್ಟು ಖಾಲಿ ಆಗೋದು. ಈ ಥರ ಮಾಡಿ ಇತ್ತೀಚೆಗೆ ಒಬ್ಬ ಯುವಕ 28 ವರ್ಷದ ಯುವಕ 70 ಲಕ್ಷಗಳನ್ನು ಸಹ ಕಳ್ಕೊಂಡಿದ್ದಾನೆ ಸರ್. ಇದು ಒಂದು ಕೆಟ್ಟ ಒಂದು ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಲ ಮಾಡಿ ಹೂಡಿಕೆ ಮಾಡಿದ್ದ ಯುವಕ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಇದೀಗ ಸಾಲ ಕೊಟ್ಟವರ ಒತ್ತಡ ಹೆಚ್ಚಾಗಿದ್ದಕ್ಕೆ ಇದ್ದ 1 ಎಕರೆ ಜಮೀನು ಮಾರಾಟ ಮಾಡಿ ಸಾಲ ತೀರಿಸಲುವಾಗದೆ ಸಂಕಟ ಅನುಭವಿಸುತ್ತಿದ್ದಾನೆ. ಇದೀಗ ನಿಶ್ಚಯವಾಗಿದ್ದ ಮದುವೆಯೂ ಕೂಡ ಮುರಿದು ಬಿದ್ದಿದೆ. ಇತ್ತ ಪೊಲೀಸ್ ಇಲಾಖೆಯೂ ಸಹ ಸೈಬರ್ ಅಪರಾಧ ಕುರಿತು ನಾನಾ ರೀತಿಯ ಜಾಗೃತಿ ಮೂಡಿಸುತ್ತಿದ್ದಾರೆ. ಆದರೂ ಸಹ ಹಣದ ಆಸೆಗೆ ಬಿದ್ದ ಯುವಕರು ಹೀಗೆ ಹಣ ಕಳೆದುಕೊಂಡು ತೊಂದರೆಗೆ ಸಿಲುಕಿಕೊಳ್ಳುತ್ತಿದ್ದಾರೆ. ಸ್ಕೂಲ್ ಹೋಗೋಯಿಂಗ್ ಟೈಮಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ ಟೈಮು. ಇದು ಆನ್ಲೈನ್ ಗೇಮಿಂಗ್ ಕೂಡ ಈ ಥರದೇ ಒಂದು ಆಮಿಷ. ಅದು ಅಡಿಕ್ಟ್ ಆಗಿಬಿಟ್ರೆ ಮತ್ತು ಅದರಿಂದ ಅಡಿಕ್ಷನ್ನ ತೆಗೆಸೋದು ತುಂಬ ಕಷ್ಟ. ಸೊ ನಂದು ಏನು ಪ್ರಾರ್ಥನೆ ಇರೋದು ಎಲ್ಲ ಪೋಷಕರಿಗೆ, ನಿಮ್ಮ ಚಿಲ್ಡ್ರನ್ ನಿಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡುವಾಗ ದಿನಕ್ಕೆ ಒಂದು ಡೆಸಿಗ್ನೇಟೆಡ್ ಟೈಮ್ ಕೊಟ್ಬಿಡಿ. ಉದಾಹರಣೆ, ಸ್ಕೂಲಿಂದ ಬಂದುಬಿಟ್ಟು ಸಾಯಂಕಾಲ ಗೇಮ್ಸ್ ಆಡಿಬಿಟ್ಟು 7:30 to 8:30 ಇಲ್ಲ 7:30 to 8 ದಿನಕ್ಕೆ ಅರ್ಧ ಗಂಟೆ ಅಥವಾ 1 hour ಟೈಮ್ ಮಾತ್ರ ಕೊಡಿ ಅವ್ರಿಗೆ. ಆ್ಯಂಡ್ ಅವರು ಯಾವ ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಮಾನಿಟರ್ ಮಾಡಿ. ಒಟ್ಟಾರೆ ಸ್ಮಾರ್ಟ್ಫೋನ್ ಬಂದ ಬಳಿಕ ಆನ್ಲೈನ್ ಗೇಮ್ ಆಡುವವರ ಸಂಖ್ಯೆ ಹೆಚ್ಚಾಗಿದೆ. ಹಣ ಬರುತ್ತೆ ಅಂತ ಆಡುವ ಆಟದಿಂದ ಈಗ ಇಡೀ ಕುಟುಂಬ ಬೀದಿಗೆ ಬಂದಿದೆ. ಯಾವುದಕ್ಕೂ ಪೋಷಕರು ಮಕ್ಕಳಿಗೆ ಮೊಬೈಲ್ ನೀಡುವ ಮುನ್ನ ಎಚ್ಚರ ವಹಿಸಿ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.